ನಮಸ್ತೆ ವೀಕ್ಷಕರೇ ನಾವೆಲ್ಲರೂ ಅನ್ಕೊಂಡಿದೀವಿ ಅತಿಯಾದ ಸಕ್ಕರೆಯುಕ್ತ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿದ ನಂತರ ಡಯಾಬಿಟಿಸ್ ಬರುತ್ತೆ ಅಂತ ನಾವೆಲ್ಲರೂ ಅನ್ಕೊಂಡಿದೀವಿ. ನೋಡಿ ವೀಕ್ಷಕರೇ, ಈ ಸಕ್ಕರೆಯುಕ್ತ ಆಹಾರ ಪದಾರ್ಥಗಳ ಜೊತೆಗೆ ಏನಂದ್ರೆ ನಾವು ಸೇವಿಸುವಂತ ಆಹಾರದಲ್ಲೂ ಕೂಡ ಏನಂದ್ರೆ ಸಕ್ಕರೆ ಅಂಶ ಇರುತ್ತೆ. ಅದರ ಬಗ್ಗೆ ನಾವ್ಯಾರು ಗಮನ ಹರಿಸೋದಿಲ್ಲ. ಸೊ ಅದರಲ್ಲಿ ಮುಖ್ಯವಾಗಿ ಇವತ್ತು ನಾನು ನಿಮಗೆ ಈ ರೈಸ್ ಬಗ್ಗೆ ಏನಂದ್ರೆ ಒಂದು ಚಿಕ್ಕದಾಗಿ ಇನ್ಫಾರ್ಮೇಶನ್ ಕೊಡುವಂತ ಪ್ರಯತ್ನ ಮಾಡ್ತೇನೆ. ನೋಡಿ ವೀಕ್ಷಕರೇ, ಯಾವಾಗ ಈ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆ ಅಂಶ ನಿಧಾನವಾಗಿ ರಕ್ತಕ್ಕೆ ಚಲನೆ ಆಗಿ ಅದು ಚೆನ್ನಾಗಿ ಏನಂದ್ರೆ ನಮ್ಮ ದೇಹಕ್ಕೆ ಶಕ್ತಿಯನ್ನ ಕೊಡಬೇಕು. ಅದು ಮೆಟಾಬಾಲಿಸ್ ಆಗಬೇಕು. ಆದ್ರೆ ಈ ಹೈ ಕಾರ್ಬೋಹೈಡ್ರೇಟ್ ಇರುವಂತ ಆಹಾರ ಪದಾರ್ಥಗಳನ್ನ ಅಥವಾ ಹಣ್ಣು ತರಕಾರಿಗಳನ್ನ ಸೇವನೆ ಮಾಡಿದಾಗ ಏನಾಗುತ್ತೆ, ನಮ್ಮ ಶುಗರ್ ಇಮ್ಮಿಡಿಯೇಟ್ ಆಗಿ ಸ್ಪೈಕ್ ಆಗುತ್ತೆ. ಸೊ ಅದಕ್ಕೆ ನಾವು ಯಾವಾಗಲೂ ಏನ್ ಮಾಡಬೇಕು ಅಂದ್ರೆ ಲೋ GI ಇರುವಂತ ಆಹಾರಗಳನ್ನ ಯಥೇಚ್ಛವಾಗಿ ಸೇವನೆ ಮಾಡಬೇಕು. ಈ GI ಅಂದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್. ಈ ರೈಸ್ ಅಲ್ಲಿ ಏನಂದ್ರೆ ಹೆಚ್ಚಿನ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ. ಸೊ ಹಾಗಾಗಿ ನಾವು ಆ ತಿಂದಂತ ವೈಟ್ ರೈಸ್ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಊಟಕ್ಕೆ ರೈಸ್ ತಿನ್ನೋದ್ರಿಂದ ಏನಾಗುತ್ತೆ, ಸೊ ನಮ್ಮ ದೇಹದಲ್ಲಿ ಶುಗರ್ ಸ್ಪೈಕ್ ಆಗುತ್ತೆ. ಸೊ ಹಾಗಾಗಿ ನಾವು ಅಲ್ಟರ್ನೇಟಿವ್ ಅದರ ಬದಲಾಗಿ ರಾಗಿ, ನವಣೆ, ಸಜ್ಜೆ, ಮಿಲೆಟ್ಸ್, ಸಿರಿಧಾನ್ಯಗಳನ್ನ ಯಥೇಚ್ಛವಾಗಿ ಸೇವನೆ ಮಾಡಬೇಕು. ರೈಸ್ ಪ್ರಮಾಣ ಕಡಿಮೆ ಮಾಡಿ ಜೊತೆಗೆ ಏನಂದ್ರೆ ಅದರ ಜೊತೆಗೆ ಸಬ್ಸ್ಟಿಟ್ಯೂಟ್ ಆಗಿ ಈ ವೆಜಿಟೇಬಲ್ ಸಲಾಡ್, ಹಣ್ಣು ತರಕಾರಿಗಳನ್ನ ಯಥೇಚ್ಛವಾಗಿ ಸೇವನೆ ಮಾಡಬಹುದು. ಸೊ ನಾನು ಅನ್ನ ತಿನ್ನೋರಿಗೆ ಡಯಾಬಿಟಿಸ್ ಬರುತ್ತೆ ಅಂತ ನಾನೇನಂದ್ರೆ ನಿಮ್ಗೆ ಹೆದರಿಸ್ತಾ ಇಲ್ಲ. ಬಟ್ ನಾವು ತಿನ್ನುವಂತ ಪ್ರತಿಯೊಂದು ಆಹಾರದಲ್ಲೂ ಕೆಲವೊಂದು ಏನಂದ್ರೆ ಅದರ ಮೆಡಿಸಿನಲ್ ಪ್ರಾಪರ್ಟಿ ಆಗಿರ್ಬೋದು ಅಥವಾ ಅದರ ವರ್ಕಿಂಗ್ ಫಂಕ್ಷನ್ ಆಗಿರ್ಬೋದು, ಬೇರೆ ಬೇರೆ ರೀತಿ ಇರುತ್ತೆ. ಸೊ ಹಾಗಾಗಿ ನಾವು ಮಿತವಾಗಿ ಸರಿಯಾದ ಪ್ರಮಾಣದಲ್ಲಿ ಲೆಸ್ ಕ್ವಾಂಟಿಟಿ, ಕಡಿಮೆ ಕ್ವಾಂಟಿಟಿಯಲ್ಲಿ ತಿನ್ನೋದ್ರಿಂದ ಮುಂದಾಗುವಂತ ಕಾಂಪ್ಲಿಕೇಶನ್ಗಳಿಂದ ನಾವು ದೂರ ಉಳಿಯಬಹುದು ಅನ್ನುವಂಥ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಯಾರಾದರೂ ಹೆಚ್ಚಾಗಿ ರೈಸ್ ಏನಾದರೂ ಸೇವನೆ ಮಾಡ್ತಾ ಇದ್ರೆ ರೈಸ್ನ ಸೇವನೆಯ ಪ್ರಮಾಣ ಕಡಿಮೆ ಮಾಡಿ. ಅದರಲ್ಲಿ ಪಾಲಿಶ್ ರೈಸ್ ಇರುತ್ತೆ. ಆಮೇಲೆ ಏನಂದರೆ ಈ ಮಾರ್ಕೆಟಲ್ಲಿ ಸಿಗುವಂಥ ಅದೆಷ್ಟು ವೆರೈಟಿ ರೈಸ್ಗಳಿರ್ತವೆ. ಸೊ ಅದರ ಬದಲಾಗಿ ಬ್ರೌನ್ ರೈಸ್ ಆಗಿರ್ಬೋದು ಅಥವಾ ಆವಾಗಲೇ ಹೇಳಿದಾಗೆ ರಾಗಿ, ಸಜ್ಜೆ, ನವಣೆ, ಮಿಲೆಟ್ಸು ಇವುಗಳನ್ನು ಯಥೇಚ್ಛವಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಸೊ ನಿಮಗೆ ಡಯಾಬಿಟಿಸಿಂದ ಉಂಟಾಗುವಂಥ ಕಾಂಪ್ಲಿಕೇಶನ್ಗಳಿಂದ ನಾವು ಈಸಿಯಾಗಿ ಹೊರಗಡೆ ಬರ್ಬೋದು. ಸೊ ನೀವು ಯಾರಾದರೂ ಜಾಸ್ತಿ ಅನ್ನ ಏನಾದರೂ ತಿಂತಾ ಇದ್ರೆ ಸೊ ಇವತ್ತೇ ಅದರ ಪ್ರಮಾಣವನ್ನು ಕಡಿಮೆ ಮಾಡಿ. ಸೊ ಐ ಹೋಪ್ ನಾನು ಕೊಟ್ಟಂಥ ಮಾಹಿತಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು.